ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನೀವು ಕೂಡ ಬಳಸಬೇಡಿ, ದಯವಿಟ್ಟು ನೀವೇ ಇರ್ರೆಸ್ಪೆಕ್ಟಿವ್ ಆಫ್ ಥಿಕ್ನೆಸ್. ನಮ್ಮ ಇಡೀ ಜೀವನದಲ್ಲಿ ನೀರಿಗೆ ಎಲ್ಲ ಅದು ಅಫೆಕ್ಟ್ ಆಗಿ ನಮ್ಮ ಲೈಫೇ ತೊಂದರೆ ಆಗ್ತಾ ಇದೆ. ಲಾಂಗ್ ಟರ್ಮಲ್ಲಿ ಇದು ಭಾಳ ಮುಖ್ಯವಾದ ಅಂಶ ನಾವು ಗಮನಿಸಬೇಕು. ಇವತ್ತಿಂದನೇ ನಾವು ಪ್ಲಾಸ್ಟಿಕ್ಗೆ ನೋ ಅಂತ ಹೇಳೋಣ. ಲೆಟ್ ಅಸ್ ಬ್ಯಾನ್ ಪ್ಲಾಸ್ಟಿಕ್ಸ್ ಇನ್ ಅವರ್ ಡೈಲಿ ಯೂಸೇಜ್. ಮತ್ತು ನೀವು ಎಲ್ಲಾದರೂ ಹೋದಾಗ ನಿಮಗೆ ಪ್ಲಾಸ್ಟಿಕ್ ಕಂಡು ಬಿದ್ದಿದೆ, ಕಸ ಕಂಡು ಬಿದ್ದಿದೆ ಅಂದರೆ ಒಂದು 3 ಐಟಮ್ ಆದರೂ ಪಿಕಪ್ ಮಾಡಿ, ತೆಗೆದು ಡಸ್ಟ್ಬಿನ್ನಿಗೆ ಹಾಕಿ. ಸೊ ದಟ್ ನಮಗೆ ಈ ಕಸ ಕಲೆಕ್ಷನ್ ಆಗಲಿ, ಸೆಗ್ರಿಗೇಷನ್ ವಿಂಗಡಣೆ ಆಗಲಿ ಇದು ಸುಗಮ ಆಗುತ್ತೆ. ಮತ್ತು ನಮ್ಮ ಇಡೀ ಜಿಲ್ಲೆನ ಸ್ವಚ್ಛವಾಗಿಡೋಣ. ಸ್ವಚ್ಛ ಉಡುಪಿ, ಸುಂದರ ಉಡುಪಿನ ಸ್ವಚ್ಛ ಉಡುಪಿ ಮಾಡೋಣ. ಅಂದರೆ ಒಮ್ಮೆ ಯೂಸ್ ಆಗೋದು, ಅದಕ್ಕೆ ಸಿಕ್ಕಾಪಟ್ಟೆ ಒಂದು 400-500% ಟ್ಯಾಕ್ಸ್ ಹಾಕಬೇಕು. ಅದು ಒಂದು ತೊಟ್ಟೆಗೆ 10 ರೂಪಾಯಿ ಆದರೆ ಮತ್ತೆ ಯಾರೂ ತಗೊಳ್ಳೋದಿಲ್ಲ. ಆ ತೊಟ್ಟೆ ಅಂಗಡಿ ಫ್ರೀ ಕೊಡ್ತೇನೆ. ಹಾಗಾಗಿ ಸಿಕ್ಕಾಪಟ್ಟೆ ಮಿಸ್ಯೂಸ್ ಆಗ್ತಾ ಉಂಟು. ಈಗ ನಮಗೆ ಮುಂಚೆ ನಮ್ಮದು ಬೀಡಿನಗುಡ್ಡೆಯಲ್ಲಿ ಉಡುಪಿ ನಗರಸಭೆಯ ಡಂಪಿಂಗ್ ಯಾರ್ಡ್ ಇತ್ತು. ಈಗ ನಾವು ಅದನ್ನು ಕರುವಾಲಿಗೆ ಶಿಫ್ಟ್ ಮಾಡಿದ್ದೇವೆ. ಅದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು. ಆದರೂ ಅಲ್ಲಿ ಆದಷ್ಟು ಒಂದು 60% ಕಸ ವಿಂಗಡಣೆಯಾಗಿ ನಮ್ಗೆ ಗೊಬ್ಬರ ಆಗ್ತದೆ. ಸುತ್ತಮುತ್ತ ನಮ್ಮ ದೇಶನೇ ನಮ್ಮ ಮನೆ ಥರ, ಅದನ್ನು ನಾವು ಸ್ವಚ್ಛವಾಗಿಟ್ಟರೆ ನಮ್ಮ ಆರೋಗ್ಯ ಈ ಮುಂದಿನ ಪೀಳಿಗೆಗಳಿಗೂ ಅದು ಅನುಕೂಲ ಆಗಿ ಕೊಡುತ್ತೆ. ಪ್ಲಾಸ್ಟಿಕ್ಕಿಂದ ಎಷ್ಟೋ ತೊಂದರೆ, ಎಷ್ಟೋ ಜೀವರಾಶಿಗಳಿಗೆ ಪ್ರಾಬ್ಲಮ್ ಆಗ್ತಿದೆ. ಅದನ್ನು ನಾವೆಲ್ಲ ಸಾಲ್ವ್ ಮಾಡಬೇಕಂತ ಪ್ಲಾಸ್ಟಿಕ್ನ ಈಗಲೇ ನಾವು ಉಪಯೋಗಿಸೋದನ್ನು ಕಮ್ಮಿ ಮಾಡಿದ್ರೆ ಮುಂದೆ ಎಲ್ಲ ಚೆನ್ನಾಗಿ ಇರುತ್ತಂತ ಹೇಳ್ಬೋದು. Identification of silk and silk blends. Next, Nagaland. From Central Zone, Next. ಅದು ಕೇವಲ ಬೆಳೆ ಅಲ್ಲ, ನಮಗೆ ಅದು ಒಂದು ಪರಂಪರೆ. ಇಟ್ ಈಸ್ ನಾಟ್ ಜಸ್ಟ್ ಒನ್ ಕ್ರಾಪ್, ಇಟ್ ಈಸ್ ಅವರ್ ಟ್ರೆಡಿಷನ್. ಸಿಲ್ಕ್ is our tradition. It just not gives only employment, it empowers people. Employment, empowerment, and finally you contribute to our growth of economy of this nation. So economic growth. So this is the great agriculture associated crop which transform lives. Under this initiative, they could reach more than 64,000 farmers across 129 districts of the country and bring the cutting-edge technology
technology straight to the field. And with their dedicated portal, they are getting the real-time feedback and real-time progress. And this shows that the farmers are at the heart of everything. ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ನೀವು ಮಕ್ಕಳಿಗೆ ಇನ್ ಜನರಲ್ ಏನು ಮಿಸ್ಟೇಕ್ಸ್ ಆಗುತ್ತೆ ಮಕ್ಕಳಿಗೆ ಎಷ್ಟು ನೀವು ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಐ ಥಿಂಕ್ ಇವತ್ತು ಅಷ್ಟು ನಾನು ಫೋನ್ ಬಂದ್ ಮಾಡಿ ಎಷ್ಟು ಕ್ವಾಂಟಿಟಿ ನೀರು ಹೇಳಿದ್ದಾರೆ. ನಿಮ್ಮ ಪ್ಯಾಕಿಂಗ್ ನಿಮ್ಮ ಸಿಲೆಬಸ್ ಬಂದಿದೆ, ಅದಕ್ಕೆ ಒಂದು ಚಾರ್ಟ್ ಥರ 11:30 11:30 ಏನು ಮಾಡ್ತಾರೆ ಗೊತ್ತಾ, ಬೆಳಗ್ಗೆ ಕಟ್ಟಿರೋ ಹಾಲು ಅದನ್ನು ಹಾಕಿ ಕೊಟ್ಬಿಡ್ತಾರೆ. ಇಲ್ಲ ನಾವು ಕೊಡೋದು ಬೇಡ, ಆ ಡಿಸ್ಕಷನ್ ಬೇಡವೇ ಬೇಡ ನಮಗೆ. ನಾನು ಹೇಳ್ತಾ ಇರೋದು ಆ ಥರನೂ ಇಲ್ಲ, ಬಟ್ ಅದು ಮಾಡಬಾರ್ದು. ಯಾಕಂದರೆ ಆ ಏನೇನು ರೇಡಿಯನ್ಸ್ ಬೇಗ ಇದೆಲ್ಲ ಮುಂಚೆನೇ ನಮಗೆ ಗೊತ್ತು. ಯಾಕೆ ನಾವು ಅದನ್ನ ಸ್ಕೀಮ್ಗಳಾಗಿ ಸರ್ಕಾರ ಮಾಡ್ತಾರೆ, ನಾವು ಬರ್ತಿದ್ದೀವಿ, ನಾವು ನೆನಪಿಸ್ಕೋಬೇಕಾಗುತ್ತೆ. ಮತ್ತೆ ರಾಜಕಾರಣಿಯನ್ನ ನೀವು ಯಾವುದೇ ಕಾರಣಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಇದ್ದಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಗೆ ಗಮನ ತಂದು ಅದನ್ನ ನೀವು ಹೆಚ್ಚುವರಿಯಾಗಿ ಏನು ಉಳಿದಿದೆ ಅದನ್ನು ಮೈನಸ್ ಮಾಡಿ ಕೊಡಬೇಕಾಗುತ್ತೆ. ಸ್ಟಾಕ್ಸ್ ಅಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಅನ್ನೋದು ಇರಬೇಕು. ನಾನು ನೆಕ್ಸ್ಟ್ ವಿಸಿಟ್ ಮಾಡ್ತಾ ಇದ್ದೀನಿ, ನಿಮ್ಮ ವಿಸಿಟ್ ಮಾಡ್ತೀನಿ. ಆರ್ಥಿಕ ಮಕ್ಕಳಿಗೆ ಗರ್ಭಿಣಿ ಮಾಡಲಿಕ್ಕೆ ಮತ್ತೆ ಮಕ್ಕಳಿಗೆ ಹೆಚ್ಚು ಕೂಡ ನಾವು IES ಒಂದು ಶಾಲೆಯಲ್ಲೂ ಕೂಡ ಮಾಡ್ತಾ ಇದ್ದೀವಿ, ಅಂಗನವಾಡಿಯಲ್ಲೂ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಆರೋಗ್ಯ ಕೇಂದ್ರಕ್ಕೆ ಯಾರು ಮಾಡ್ತಾ ಇದ್ದಾರೆ ಅವರು ಕೂಡ ನಾವು IES ಮಾಡ್ತಾ ಹಾಕಿದ್ದೀರಾ ಅದನ್ನು ಸರಿ ಕೂಲಂಕುಷವಾಗಿ ಪರಿಶೀಲಿಸಿ ಕೊಡಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಕೆಲವು ಮಕ್ಕಳು ವ್ಯಾಮೋಹ ಇರ್ತಾರೆ, ಅವ್ರನ್ನ ನಾವು ಅಳತೆ ತೂಕ ಮಾಡಬೇಕಾದ್ರೆ ಚಿಕ್ಕ ಮಕ್ಕಳಿಂದಾಗಿ ಅಕಸ್ಮಾತ್ ಕೊಟ್ಟಿದ್ದಾರೆ ಅದು ಬದಲಿ ಬೇರೆ ಆಗುತ್ತೆ. ಬಹಳ ಕಷ್ಟ ಆಗುತ್ತೆ, ಅದನ್ನು ನಾವು ತಡೆಗಟ್ಟಬೇಕು. ರಕ್ತಹೀನತೆ ಎಷ್ಟು ಮಟ್ಟಿಗೆ ಇದೆ, ಎಷ್ಟು ಮಟ್ಟಿಗೆ ನಾವು ತಡೆಗಟ್ಟಬಹುದು, ಅದಕ್ಕೆ ಏನೇನು ಚಿಕಿತ್ಸೆ ಇದೆ, ಯಾರು ಮಹಿಳೆಯರ ರಕ್ತಹೀನತೆ ಇದೆ, ಸೇಮ್ ಅದೇ ಥರ ಯಾರ್ಯಾರಿಗೆ BP ಇದೆ, ಎಷ್ಟನಿಗೆ BP ಇರೋಕ್ಕೆ ಟ್ರೀಟ್ಮೆಂಟ್ ತಗೊಂಡು ಬಸ್ಸಲ್ಲಿ ಪೂರ್ತಿ ಅವ್ರ ಗರ್ಭಿಣಿಯಾಗಿ ಹೆರಿಗೆ ಆಗೋವರೆಗೂ BP ಕಂಟ್ರೋಲ್ ಯಾವ ಮಟ್ಟಿಗೆ ಮಾಡ್ತಾ ಇದ್ದೀವಿ, ಇದನ್ನ ಫಾಲೋ. ಪುಸ್ತಕದ ಕರ್ತೃ ಶ್ರೀ ಕೃಷ್ಣಮೂರ್ತಿಯವರು ಸಾಮಾನ್ಯವಾಗಿ ನಮ್ಮ ನಗರ ಮೈಸೂರು ಅದರ ಇತಿಹಾಸ ನಮಗೆ ಗೊತ್ತಿಲ್ಲದೆ ಇದ್ದರೆ ಇಂಥ ಶಕ್ತಿಗಳಿಗೆ ಒಂದು ವೇದಿಕೆ ಸೃಷ್ಟಿ ಆಗೇ ಆಗುತ್ತೆ. ಯಾಕೆಂದರೆ ಅವ್ರದ್ದೇ ಆದಂಥ ಒಂದು ಇತಿಹಾಸ, ಅವ್ರದ್ದೇ ಆದಂಥ ಒಂದು ನಿರೂಪಣೆ, ಅವ್ರದ್ದೇ ಆದಂಥ ಒಂದು ಏನು ಸಮಾಜವನ್ನು ವಿಭಜನೆ ಮಾಡುವಂಥದ್ದು ಏನು ಅವ್ರಿಗೆ ಗುರಿ ಇದೆ, ಅವ್ರಿಗೆ ಅವಕಾಶವನ್ನು ಬರುತ್ತೆ. ಅದಕ್ಕಾಗಿ ಇಂಥ ಒಂದು ಪುಸ್ತಕ ಲೋಕಾರ್ಪಣೆಯಲ್ಲಿ ನಾವೆಲ್ಲರೂ ಭಾಗವಹಿಸಿ ಅಜ್ಞಾನವನ್ನು ಸಂಹರಿಸುವಂಥ ಕೆಲಸ ಏನು ಆಗ್ತದೆ ಇವತ್ತು, ಅದು ನಿಜಕ್ಕೂ ಒಂದು ಶ್ರೇಷ್ಠ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಚಾಲೆಂಜ್ ಆಯಿತು ಇಷ್ಟೆಲ್ಲ ಹುಡುಕೋದ್ರಲ್ಲಿ. ಇದನ್ನ ಸಾಮಾನ್ಯ ಜನರಿಗೆ ಹೇಳೋದು ಹೇಗೆ ಹಾಗಾದ್ರೆ? ಸೊ ಸಣ್ಣ ಪುಸ್ತಕದಲ್ಲೂ ಹೇಳಬೇಕು. ವಿಚಾರ ದೊಡ್ಡದಿದೆ. ಈ ಪುಸ್ತಕವನ್ನು ಇನ್ನೂ ಆಗಾಗ ಬರ್ತಿದ್ರೆ ಒಂದು 300 ಪುಟ ಆಗ್ಬೋದು. ಅದು ನಮ್ಮ ಉದ್ದೇಶ ಆಗಿರಲಿಲ್ಲ. ನಮ್ಮ ಉದ್ದೇಶ ಏನು, ಜನರ ಮನಸ್ಸಿನಲ್ಲಿ ಇರುವಂತಹ ಗೊಂದಲವನ್ನು ನಿವಾರಣೆ ಮಾಡಬೇಕು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು.
ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.